ರಾಷ್ಟ್ರದಾದ್ಯಂತ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಎಲ್ಲರೂ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಉದ್ದೇಶ ಏನಪ್ಪ ಅಂದರೆ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮ ಜಯಂತಿ ಅಕ್ಟೋಬರ್ 2ನೇ ತಾರೀಕು ಇರೋದರಿಂದ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳು, ಆದರ್ಶಗಳು, ಅವರು ಸ್ವಚ್ಛತೆಗೆ ಭಾಳ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಅವರ ಜೀವನದುದ್ದಕ್ಕೂ ಸ್ವಚ್ಛತೆಗೆ ಅತಿ ಪ್ರಾಮುಖ್ಯತೆಯನ್ನು ಕೊಟ್ಟು, ಸ್ವಚ್ಛತೆಯಿಂದ ಇದ್ದಾಗ ಮಾತ್ರ ನಾವು ಯಾವುದೇ ಒಂದು ನಾಗರಿಕ ಸಮಾಜ ರೋಗ ರುಜಿನಗಳಿಂದ ದೂರ ಇರ್ತಕ್ಕಂಥದ್ದು ಅಥವಾ ಮಾನಸಿಕವಾಗಿ ಕೂಡ ನೆಮ್ಮದಿ ಸಿಗ್ತಕ್ಕಂಥದ್ದು ಅನ್ನೋದನ್ನು ಬಲವಾಗಿ ನಂಬಿದ್ರು. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜೊತೆಲಿ ಎಲ್ಲ ನಮ್ಮ ಸ್ಥಳೀಯ ಸಂಸ್ಥೆಗಳು ಏಕ್ ಗಂಟಾ ಏಕ್ ಹಫ್ತಾ ಅಂದರೆ ಏಕ್ ಹಫ್ತಾ ಅಂದರೆ ಹಿಂದಿನಲ್ಲಿ ಒಂದು ವಾರ, ಏಕ್ ಗಂಟಾ ಪ್ರತಿದಿನ 1 ಗಂಟೆ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ, ಪಾರ್ಕ್ಗಳಿರ್ಬೋದು ಅಥವಾ ಒಂದು ಎಲ್ಲೆಲ್ಲಿ ಕಸ ಸಂಗ್ರಹಣೆ ಆಗ್ತದೋ ಅಂಥ ಸ್ಥಳಗಳಲ್ಲಿ ಇವೆಲ್ಲ ಕೂಡ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೋಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಆದೇಶವನ್ನು ಮಾಡಿದ್ದಾರೆ. ಅದರ ಪ್ರಯುಕ್ತ ಇವತ್ತು ನಾವು ಬಾಲಾಜಿ ಲೇಔಟನ್ನು ಆಯ್ಕೆ ಮಾಡಿ ಇವತ್ತು ಇಲ್ಲಿ ಸ್ವಚ್ಛತಾ ಅಭಿಯಾನವನ್ನು ನಮ್ಮ ನಗರಸಭಾ ಸದಸ್ಯರುಗಳು, ನಮ್ಮ ಪೌರಾಯುಕ್ತರು, ನಮ್ಮ ಎಲ್ಲ ಸ್ವಚ್ಛತಾ ಅಧಿಕಾರಿಗಳು, ಅಭಿಯಂತರರು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ಎಲ್ಲ ನಮ್ಮ ಮೇಸ್ತ್ರಿಗಳು ಮತ್ತು ಎಲ್ಲ ನಮ್ಮ ನೌಕರರು ಎಲ್ಲರೂ ಕೂಡ ಸೇರಿ ಈ ಪಾರ್ಕನ್ನು ಆಯ್ಕೆ ಮಾಡಿ ಇವತ್ತು ಸ್ವಚ್ಛತೆ ವಹಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಮಹಾತ್ಮ ಗಾಂಧಿಯವರ ದೂರದೃಷ್ಟಿ ಯಾವತ್ತಿಗೂ ಕೂಡ ಪ್ರಸ್ತುತ. ಅವರು ಸ್ವಚ್ಛತೆ ಬಗ್ಗೆ ಇದ್ದಂಥ ಪರಿಕಲ್ಪನೆ, ಅವರು ಪ್ರತಿನಿತ್ಯ ಸಬರ್ಮತಿ ಆಶ್ರಮದಲ್ಲಿ ಅಥವಾ ಅವರೆಲ್ಲೇ ವಾಸ ಮಾಡಲಿ, ಗ್ರಾಮಗಳಲ್ಲಾಗಿರಲಿ, ಪಟ್ಟಣಗಳಲ್ಲಾಗಿರಲಿ, ಸ್ವಚ್ಛತೆ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನು ನಾವು ಫಾದರ್ ಆಫ್ ದಿ ನೇಷನ್ ಅಂತ ಒಪ್ಕೊಂಡಿದ್ದೇವೆ. ಅವರ ಆದರ್ಶಗಳು ಅಥವಾ ಅವರ ನೀತಿಗಳು ಮತ್ತು ಸ್ವಚ್ಛತೆಗೆ ಅವ್ರಿಗಿದ್ದಂಥ ಪರಿಕಲ್ಪನೆಯನ್ನು ನಾವೆಲ್ಲ ಮುಂದುವರಿಸ್ಕೊಂಡು ಅದ್ರ ಮುಖಾಂತರ ಈ ಸಮಾಜವನ್ನು ಸ್ವಾಸ್ಥ್ಯವಾಗಿಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕು. ಮತ್ತು ರಾಮನಗರ ನಗರಸಭೆ ವ್ಯಾಪ್ತಿನಲ್ಲಿ ನಾವು ನಮ್ಮ ಎಲ್ಲ ಸಿಬ್ಬಂದಿ ಅವರ ಜೊತೆ ಇನ್ನು ಮುಂದಿನ ದಿನಗಳಲ್ಲಿ ಭಾಳಷ್ಟು ಪರಿಣಾಮಕಾರಿಯಾದಂಥ ಕಾರ್ಯಕ್ರಮಗಳನ್ನು ಸ್ವಚ್ಛತೆ ವಿಚಾರದಲ್ಲಿ ಹಮ್ಮಿಕೋಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಅದು ಮುಂದಿನ ದಿನಗಳಲ್ಲಿ ನಾವು ಹಂತವಾಗಿ ಈ ವಾಟ್ಸಪ್ ಗ್ರೂಪನ್ನು ಮಾಡಿ ಎಲ್ಲೆಲ್ಲಿ ಕಸ ಬೀಳ್ತದೆ ಅದಕ್ಕೆ ಒಂದು ಕಂಟ್ರೋಲ್ ರೂಮ್ ಥರ ಮಾಡಿ ಒಬ್ಬರನ್ನ ನಿಯೋಜಿಸಿ ಮತ್ತು ಅದರ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಕ್ಕಂಥದ್ದು ಮತ್ತು ಎಲ್ಲೆಲ್ಲಿ ಕಸ ಬೀಳ್ತದೆ ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಲಿ. ಆಮೇಲೆ ಈಗಾಗಲೇ ನಾವು ಕಳೆದ ಒಂದು ವರ್ಷದಲ್ಲಿ ನಮ್ಮ ಜಯಣ್ಣವರು ಆಯುಕ್ತರಾಗಿ ಬಂದ ಹೊಸದರಲ್ಲೇ ಸುಮಾರು ಹಾಟ್ಸ್ಪಾಟ್ಗಳನ್ನು ಗುರುತಿಸಿ, ಆವಾಗ ಇನ್ನೂ ನಮ್ಮ ಚುನಾಯಿತ ಒಂದು ಆಡಳಿತ ಮಂಡಳಿ ಇರಲಿಲ್ಲ. ಆ ಸಂದರ್ಭದಲ್ಲೇ ಅವರು ಇದೊಂದು ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿ ಎಲ್ಲೆಲ್ಲಿ ಜನ ತೊಗೊಂಡು ಬಂದು ಕಸ ಹಾಕ್ತಾಯಿದ್ದಾರೆ ಮತ್ತು ಇದ್ರ ಕಾಸ್ ಏನು ಅಂತ ಹೇಳಿ ಈಗ ಅವತ್ತು ಸುಮಾರು 50 ಸ್ಥಳಗಳಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸಿ, ಈ ಕ್ಯಾಮ್ರಾಗಳು 50 ಸ್ಥಳದಲ್ಲಿ ಅಳವಡಿಸಿದ್ರು ಕೂಡ ಇತ್ತೀಚಿನ ದಿನದಲ್ಲಿ ಅದು ಕಡಿಮೆ ಆಗಲಿಲ್ಲ. ಹಾಗಾಗಿ ಇನ್ನೂ ಹೆಚ್ಚು ಒಂದು 25-30 ಸ್ಪಾಟ್ಗಳನ್ನ ಗುರುತಿಸಿ ಮತ್ತು ಅದ್ರ ಜೊತೆಗೆ ಈಗ ನಾವು ನಮ್ಮ ನಗರಸಭೆ ವತಿಯಿಂದ ಈಗ ನಮ್ಮ ಎಲ್ಲ ಪೌರ ಕಾರ್ಮಿಕರು, ನಮ್ಮ ಎಲ್ಲ ಸ್ಟಾಫ್ ಎಲ್ಲ ಸೇರಿ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದೆ ಅಲ್ಲಿ ಆ ಸ್ಥಳಗಳಲ್ಲಿ ಒಂದು ಪ್ರತಿ ಬ್ಲ್ಯಾಕ್ ಸ್ಪಾಟ್ ಸ್ಥಳಗಳಲ್ಲೂ ಕೂಡ ನಮ್ಮ ನೌಕರನ್ನ ನಿಯೋಜಿಸಿ ಅಲ್ಲಿ ಯಾರು ಕಸವನ್ನು ಹಾಕಲಿಕ್ಕೆ ಬರ್ತಾರೆ
ಅವ್ರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ತಿಳುವಳಿಕೆ ಒಂದು ಸಾರಿ ಕೊಡ್ತಕ್ಕಂಥದ್ದು, ಆಮೇಲೆ ಅದು ಮತ್ತೆ ಮುಂದುವರೆದಲ್ಲಿ ದಂಡ ಹಾಕೋದು ಕಾರ್ಯಕ್ರಮವನ್ನು ಕೂಡ ಮಾಡಬೇಕಂತ. ಇದಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಮತ್ತು ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಸ್ವಚ್ಛತೆ ವಿಚಾರದಲ್ಲಿ ನಮಗಿರ್ತಕ್ಕಂಥ ಅನೇಕ ತೊಂದರೆಗಳ ಬಗ್ಗೆ ಕೂಡ ತಮ್ಮ ಮುಖಾಂತರ ನಾವು ಜನರಿಗೆ ಗಮನ ಸೆಳೆದಿದ್ದೀವಿ. ಸ್ಥಳದ್ದು ಕೊರತೆ ಈಗಲೂ ಅದನ್ನ ಹೆಂಗೋ ನಿಭಾಯಿಸ್ಕೊಂಡು ಬರ್ತಾಯಿದ್ದೀವಿ. ಆದರೆ ಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನು ಮಾಡೋಕ್ಕಾಗಿಲ್ಲ. ಆದರೆ ನಮಗೆ ಈಗ ನಮ್ಮದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಅಲ್ಲಿ ಸಾವಿರ ದೊಡ್ಡ ಹತ್ರ ಇನ್ನೊಂದು 3-4 ತಿಂಗಳು ಆಗುತ್ತಲ್ಲಿ ಕೆಲಸ ಆಗುತ್ತೆ. 3-4 ತಿಂಗಳು 5 ತಿಂಗಳ ಒಳಗಡೆ ಅದು ಪರಿಪೂರ್ಣವಾಗಿ ಸೆಟಪ್ ಆದಮೇಲೆ ನಮ್ಗೆ ಅಷ್ಟು ಸಮಸ್ಯೆ ಇರೋದಿಲ್ಲ. ಅಂದರೆ ಪ್ರತಿದಿನ ಕಸವನ್ನು ಕಲೆಕ್ಟ್ ಮಾಡೋದಕ್ಕೆ ಕಳಿಸೋದಕ್ಕೆ ಈಗಾಗಲೇ ಸುಮಾರು ಒಂದು 7-8 ವೆಹಿಕಲ್ಸು ರಿಪೇರಿಲಿದ್ದಾವೆ. ಅದನ್ನೂ ಕೂಡ ತುರ್ತಾಗಿ ದುರಸ್ತಿ ಮಾಡಿಸಿ ಅವೆಲ್ಲ ಬೀದಿಗೆ ಬಿಟ್ಟು ಸಾಧ್ಯವಾದಷ್ಟು ನಾವು ಮನೆಗಳನ್ನ ಕವರ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸ್ವಚ್ಛತೆ ವಿಚಾರದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ರಾಮನಗರ ನಗರಸಭೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತದೆ. ಮತ್ತು ಇದಕ್ಕೆ ನಾವು ಕೈಗೊಳ್ತಕ್ಕಂಥ ಸುಧಾರಣಾ ಕ್ರಮಗಳಿಗೆ ಎಲ್ಲ ನಾಗರಿಕರು ಕೂಡ ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ನಮ್ಮ ರಾಮನಗರ ನಗರದ ಎಲ್ಲ ನಾಗರಿಕರಿಗೂ ಕೂಡ ನಾವು ಮನವಿಯನ್ನು ಮಾಡ್ತೀವಿ.